ಶ್ರೀರಾಮಮೂರ್ತಯೇ ನಮಃ. मम नाम अभिनवः. मम नाम श्रीवत्सः. मम नाम भविष् वयम् अष्टमकक्षायां पठामः. ಇವತ್ತು ನಾವು ರಾಮನ್ ಎಫೆಕ್ಟ್ನ ವೇದಾಂತಕ್ಕೂ ಸಂಬಂಧವನ್ನು ಹೇಳ್ತಾ ಇದ್ದೀವಿ. ಶ್ರೀನಿಕೇತ ಇವತ್ತು ರಾಮನ್ ಎಫೆಕ್ಟ್ ಅಂದರೆ ಏನು ಅಂತ ತಿಳಿಸ್ಕೊಡ್ತಾನೆ. ರಾಮನ್ ಎಫೆಕ್ಟ್ ಅಂದರೆ ಈಗ ಬೆಳಕು ಜ್ಯೋತಿಯು ಒಂದು ಅಣು ಹೊಡೆದಾಗ ಆಟಮ್ ಹೊಡೆದಾಗ ಅದು ಛಿದ್ರ ಆಗುತ್ತೆ. ಆ ಛಿದ್ರ 3 ಥರ ಆಗ್ಬೋದು. ಮೊದಲನೇದು ರೇರೆ ಕಟ್ರಿಂಗ್ ಅಂತ ಹೇಳ್ತಾರೆ. ಅದರಲ್ಲಿ ಶಕ್ತಿ ಒಂದೇ ಇರುತ್ತೆ. ಇನ್ನೊಂದು ಸ್ಟೋಕ್ಸ್ ಕಟ್ರಿಂಗ್ ಅಂತಾರೆ. ಆ ಛಿದ್ರದಲ್ಲಿ ಆ ಶಕ್ತಿ ಕಡಿಮೆಯಾಗಿ ಅದು ಕೆಂಪು ಕಡೆ ಹೋಗುತ್ತೆ ಶಬ್ದದಲ್ಲಿ. ಮತ್ತು ಇದರಲ್ಲಿ ಅಲ್ಲಿ ಅಂತಾರೆ ಅದರಲ್ಲಿ ಶಕ್ತಿ ಹೆಚ್ಚಾಗಿ ಅಲ್ಲಿ ನೀಲಿ ಕಡೆ ಹೋಗುತ್ತೆ. ಈಗ ನಾವು ಮಾಡೆಲ್ ಮಾಡಿದ್ವಿ. ಇದು ಏನಂದರೆ ನಾವು ಈ ಮಾಡೆಲಲ್ಲಿ ಇದು ಕ್ಯಾಮ್ರಾನ ತೊಗೊಂಡಿದ್ದೀವಿ. ಈ ಕ್ಯಾಮ್ರಾ ಅಲ್ಲಿ ಒಂದು CD ಅದನ್ನು ಟೇಪ್ ಹಾಕಿ ಲೆಫ್ಟ್ ಸೈಡ್ 45 ಡಿಗ್ರೀಸ್ಗೆ ಇಟ್ಟಿರ್ತೀವಿ. ಅದಾದಮೇಲೆ ಇದನ್ನು ಮುಗಿಸ್ತೀವಿ. ಆ ಬಾಕ್ಸಲ್ಲಿರೋ ಅಣುಗಳಿಗೆ ಶಕ್ತಿ ಹೆಚ್ಚಾಗಿದೆ. ಆದ್ದರಿಂದ ಆ ಅಣುಗಳು ಈ ಬೆಳಕನ್ನು ಅದು ನೀಲಿ ಕಡೆಗೆ ಛಿದ್ರ ಮಾಡುತ್ತೆ. ಇದಕ್ಕೆ ಹೋಲಿಕೆಯನ್ನು ಇದರಲ್ಲಿ ನಾವು 3 ರಾಮನ್ ಎಫೆಕ್ಟ್ ಇದೆ. ಅದರಲ್ಲಿ ಮೊದಲನೇದು ಬಂದು ಯಾವಾಗ ಫೋಟಾನ್ ಅನ್ನೋ ಒಂದು ಪಾರ್ಟಿಕಲ್ ಅದು ಬಂದು ನ್ಯೂಕ್ಲಿಯಸ್ಗೆ ಅಣುಗೆ ಬಂದು ಹೊಡೆಯುತ್ತೆ. ಯಾವಾಗ ಅಣು ಬಂದು ಹೊಡೆಯುತ್ತೆ ಅದು ಬರೀ ಹುಟ್ಟಿರುತ್ತೆ, ಅಂದರೆ ಅದ್ರ ಜೊತೆ ಮಾತ್ರ ಇರುತ್ತೆ. ಅದರಲ್ಲೇನು ಬದಲಾವಣೆಗಳಿರುತ್ತೆ. ಆ ಬದಲಾವಣೆಗಳಿರಲ್ಲ. ಅದನ್ನು ವೇದಾಂತದಲ್ಲಿ ಸಾಕ್ಷಿ ಅಥವಾ ಸಂವಿಧಾನ ಅಂತಾರೆ. ಅದರ ಅರ್ಥ ಐ ಮೀನ್ಸ್ ಎವ್ರಿಥಿಂಗ್, ನಾನು ಅನ್ನೋದು ಎಲ್ಲದಕ್ಕೂ ಸೇರುತ್ತೆ. ಮುಂದಿನದು ಎರಡನೆಯದು ಸ್ಟೋಕ್ಸ್ ಕ್ಯಾಟರಿಂಗ್. ಈ ಸ್ಟೋಕ್ಸ್ ಕ್ಯಾಟರಿಂಗಲ್ಲಿ ಏನಾಗುತ್ತೆ ಅಂದರೆ ಒಂದು ಎನರ್ಜಿ ಅನ್ನೋದೇನಿರುತ್ತೆ ಅದು ಕಳೆದೋಗುತ್ತೆ, ಒಂದು ಫೋಟೋನಲ್ಲಿ ಕಳೆದೋಗುತ್ತೆ. ಅದನ್ನು ವೇದಾಂತದ ತತ್ವದಲ್ಲಿ ಅವಿದ್ಯ ಅಥವಾ ಬಂಧನ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂದರೆ ನಾನು ಎಲ್ಲದರಲ್ಲೂ ಖುಷಿಯನ್ನು ಕಾಣ್ತೀನಿ. ಯಾವುದೇ ಬಂಧನದಲ್ಲಾಗಿದ್ದರೂ ಯಾವುದೇ ಶುಭ ಸಂದರ್ಭದಲ್ಲಾಗಿದ್ದರೂ ನಾನು ಖುಷಿಯನ್ನು ಕಾಣ್ತೀನಿ. ಇದು ಮೂರನೇದು ಬಂದು ಆ್ಯಂಟಿ ಸ್ಟೋಕ್ಸ್ ಕ್ಯಾಟರಿಂಗ್. ಈ ಆ್ಯಂಟಿ ಸ್ಟೋಕ್ಸ್ ಕ್ಯಾಟರಿಂಗಲ್ಲಿ ಎನರ್ಜಿ ಬಿಟ್ಟು ಒಳ ಸೇರುತ್ತೆ, ನಮ್ಮ ಅದು ಫೋಟೋನಿನ ಒಳ ಸೇರುತ್ತೆ. ವೇದಾಂತ ತತ್ವದಲ್ಲಿ ಅದನ್ನು ವಿದ್ಯೆ ಅಥವಾ ಮೋಕ್ಷ ಅಂತಾರೆ. ಅದರ ಅರ್ಥ ಏನು ಅಂದರೆ ಖುಷಿ ಅನ್ನೋದು ಇಷ್ಟೆಲ್ಲ ಆದ ಮೇಲೆ ಮತ್ತೆ ನಮ್ಮ ಬಳಿಯೇ ಬರುತ್ತದೆ. ದಕ್ಷಿಣಾಮೂರ್ತಿ ಸ್ತೋತ್ರವು ಆದ ಶಂಕರಾಚಾರ್ಯರು ತುಂಬ ಸಹಸ್ರಾರು ವರ್ಷಗಳ ಹಿಂದೆಯೇ ಬರೆದಿದ್ದರು. ಸೊ ನಾವು ಇವಾಗ ರಾಮನ್ ಎಫೆಕ್ಟನ್ನು ಒಂದು ದಕ್ಷಿಣಾಮೂರ್ತಿ ಸ್ತೋತ್ರದ 4ನೇ ಶ್ಲೋಕವಾಗಿರುವಂತಹ ಶ್ಲೋಕವನ್ನು ಹೇಳಿ ಅದನ್ನು ಸಂಬಂಧಿಸುತ್ತೇವೆ. ಸಮನ್ವಯ ಮಾಡಿ. ಸೊ ರಾಮನ ಎಫೆಕ್ಟಲ್ಲಿ ನಾವೇನು ಕಾಣ್ಬೋದು ಅಂದರೆ ಒಂದು ಜ್ಯೋತಿ ಎಲ್ಲ ಕಡೆ ಹರಡುತ್ತೆ. ಅದೇ ನಾನಾ ಚಿತ್ರ ಘಟೋದರ ಅನ್ನುವಂಥ ಒಂದು ಶ್ಲೋಕದಲ್ಲಿ ಒಂದು ಚಿಕ್ಕ ದೀಪವಿದೆ. ಆ ದೀಪದ ಮೇಲೆ ಒಂದು ಮಣ್ಣಿನ ಮಡಕೆ ಇದೆ. ಆ ಮಡಕೆಯಲ್ಲಿ ತುಂಬ ಒಂದು ತೂತುಗಳಂತ ತುಂಬ ಒಂದು ರಂಧ್ರಗಳಾಗಿವೆ. ಆ ರಂಧ್ರಗಳಿಂದ ಬೆಳಕು ಇಡೀ ಒಂದು ಕೋಣೆಯನ್ನು ಪ್ರಕಾಶಿಸುತ್ತದೆ. ಇದರ ಅರ್ಥ ಏನು ಅಂದರೆ ನಾವು ನಮ್ಮ ಜೀವನದಲ್ಲಿ ಎಲ್ಲಿದ್ದರೂ ಖುಷಿಯನ್ನು ಕಾಣುತ್ತೇವೆ ಅಂತ ಅರ್ಥ ಬರುತ್ತೆ. ಇನ್ನು ರಾಮನ್ ಎಫೆಕ್ಟ್ಸ್ಗೆ ಏನು ಮಾಡಿದ್ರೆ ಇದು ರಾಮನ್ ಎಫೆಕ್ಟಲ್ಲಿ ಒಂದು ಜ್ಯೋತಿ ಅನ್ನೋದು ಎಲ್ಲ ಕಡೆ ಹರಡುತ್ತೆ. ಅದೇ ಈ ಶ್ಲೋಕದಲ್ಲಿ ಒಂದು ಜ್ಯೋತಿಯು ಇಡೀ ಒಂದು ವಿಶ್ವವನ್ನೇ ಒಂದು ಹರಡಿ ಒಂದು ಪ್ರಕಾಶನ ನೀಡುತ್ತೆ. ಧನ್ಯವಾದ.